ಏನು ಜನ ಸ್ನೇಹಿಯ ಟ್ರಸ್ಟ್ ಇದೆ, ಯೋಗೇಶ್ವರ ಇದು ಜನ ಸ್ನೇಹಿ ಕಾರ್ಯಕ್ರಮಗಳು ಮಾಡ್ತಿರ್ತಕ್ಕಂಥದ್ದು ಅಂತ ಹೇಳೋದಕ್ಕಿಂತಲೂ ನಾನು ಹೆಚ್ಚಾಗಿ ನಿಜವಾಗಿ ಹಾರ್ಟ್ಫುಲ್ಲಾಗಿ ನಾನು ಹೇಳೋವಂಥ ಮಾತು ಈ ಸಂದರ್ಭದಲ್ಲಿ ನಾವು ನೋಡಿರೋದಕ್ಕೆ ಜನ ಸ್ನೇಹಿ ಟ್ರಸ್ಟ್ ಅನ್ನೋದಕ್ಕಿಂತಲೂ ಇದೊಂದು ಧರ್ಮಸ್ಥಳ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ. ಯಾಕೆ ಅಂತಂದರೆ ಧರ್ಮವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಪಾಲಿಸ್ತೇವೆ ಅಂತ ಹೇಳಿ ಪ್ರಮಾಣ ಮಾಡಿರ್ತಕ್ಕಂಥವರು ದೇಶದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳೇನಿದ್ದಾರೆ ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆಗೆ ಇವತ್ತು ಭ್ರಷ್ಟಾಚಾರಿಗಳಾಗಿದ್ದಾರೆ. ಆದರೆ ಯಾವುದು ಪ್ರಮಾಣ ಮಾಡದೆ ನಾನು ಮಾಡೋ ಸೇವೆನೇ ಪ್ರಮಾಣ ಅಂತೇಳಿ ತಿಳ್ಕೊಂಡು ಎಲ್ಲ ಒಂದು ಯಾವುದೇ ರೋಗ ಆಗಿದ್ದರೂ ಕೂಡ ಯಾವುದೇ ಪೇಷಂಟ್ ಆಗಿದ್ದರೂ ಕೂಡ ಅವ್ರನ್ನ ಕೈಯಿಂದ ಮುಟ್ಟಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡಿಸೋದ್ರ ಮುಖಾಂತರವಾಗಿ ತಂದೆ ತಾಯಿಯಂಗೆ ಪ್ರೀತಿ ಮಾಡೋದ್ರ ಮುಖಾಂತರವಾಗಿ ಅವರ ಪ್ರಾಣಗಳನ್ನ ಕಾಪಾಡೋವಂಥ ಕೆಲಸ ನಮ್ಮ ಯೋಗೇಶ್ವರು ಮಾಡ್ತಾಯಿದ್ದಾರೆ. ನಮ್ಮ ಕಡೆಯಿಂದ ನಮ್ಮೆಲ್ಲರ ಕಡೆಯಿಂದ ಅವರಿಗೆ ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಬಯಸ್ತೀನಿ. ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಜನರೇನಿದ್ದಾರೆ ಎಲ್ರಿಗೂ ಕೂಡ ಒಂದೊಂದು ಆಸೆ ಇರ್ತದೆ. ಒಂದೇ ಒಂದು ಸಾರಿ ನಾವು ಧರ್ಮಸ್ಥಳಕ್ಕೆ ಹೋಗಬೇಕು, ತಿರುಪತಿಗೆ ಹೋಗಬೇಕು, ಮತ್ತು ನಾವೆಲ್ಲ ವೇಲಾಂಗಣಿಗೆ ಹೋಗಬೇಕು, ಹಜ್ಜಿಗೆ ಹೋಗಬೇಕು ಅಂತಕ್ಕಂಥದ್ದಿರ್ತದೆ. ಅದು ಹೋಗಿ ಬರ್ತೀರಿ, ಬರ್ತೀರಿ. ಆದರೆ ನೀವೊಂದು ಫಿಕ್ಸ್ ಆಗಿ ಇವತ್ತು ಜನ ನಮ್ಮ ಏನು ಟ್ರಸ್ಟ್ ಇದೆ ಯೋಗೇಶ್ ಅವ್ರದ್ದು, ಈ ಟ್ರಸ್ಟಿಗೆ ಬಂದೋಗಿ ವರ್ಷಕ್ಕೊಂದು ಸಾರಿ ಟ್ರಸ್ಟಿಗೆ ಬಂದೋಗಿ ಈ ರೀತಿ ಸೇವೆ ಮಾಡ್ತಕ್ಕಂಥ ಎಷ್ಟು ಜನ ಇದ್ದಾರೆ ಅವರೆಲ್ಲರನ್ನೂ ಕೂಡ ಸಂಪರ್ಕಿಸಿ ಅಲ್ಲಿ ಹಾಕೋ ಕಾಣಿಕೆ ಇಲ್ಲಾಕಿ ನೀವು ಕೇಳದೇ ಇದ್ದರೂ ನಿಮ್ಗೆ ಹೊರ ಸಿಗುತ್ತೆ ಅನ್ನೋದು ನನ್ನ ಒಂದು ಆಸೆ ಬಂದಿದೆ. ನಿಮ್ಗೆ ಒಳ್ಳೇದಾಗುತ್ತೆ. ಇಲ್ಲಿ ಬಂದು ನೀವು ಅಟೆಂಡ್ ಮಾಡಿ, ಇಲ್ಲಿ ಬಂದು ನೀವು ಬಡವರನ್ನು, ನೀವು ದೇವರ ಮಕ್ಕಳನ್ನು, ನಿಜವಾದ ದೇವ್ರ ಮಕ್ಕಳು ಯಾರಂತಂದರೆ ಈ ಬೆಡ್ ಮೇಲೆ ಮಲಗಿರೋದಲ್ಲ, ಪ್ರತಿಯೊಬ್ಬರಿಗೂ ಅನ್ನ ಹಾಕ್ತಾಯಿದ್ದಾರೆ. ಆ ಬೆಡ್ ಮೇಲೆ ಮಲಗಿರ್ತಕ್ಕಂಥವ್ರೆ ದೇವ್ರ ಮಕ್ಕಳು. ಇವ್ರನ್ನ ಬಂದು ನೀವು ಆಶೀರ್ವಾದ ಮಾಡಿದ್ರೆ ನಿಮ್ಮನ್ನು, ನಿಮ್ಮ ಮಕ್ಕಳನ್ನ, ನಿಮ್ಮ ಕುಟುಂಬರನ್ನು ನೀವು ಯಾವ ದೇವ್ರು ನಂಬಿರ್ತೀರೋ ಆ ದೇವ್ರು ನಿಮ್ಮೆಲ್ಲರೂ ಮಾಡ್ತಾರೆ ಅಂತ ಸಂದರ್ಭ ತಿಳಿಸ್ತಾ, ನಾವು ನಮ್ಮ ಸಂಘಟನೆ ಕಡೆಯಿಂದಲೂ ಇಂಥ ಒಂದು ನಿಜವಾದ ಸೇವೆ ಮಾಡ್ತಕ್ಕಂಥವ್ರಿಗೆ ನಾವು ಯಾವತ್ತೂ ಕೂಡ ಅವ್ರ ಜೊತೆಯಲ್ಲಿ ಇರ್ತೀವಿ. ಬೆಂಬಲವಾಗಿ. ನಮಸ್ಕಾರ. ಜೈ